ಯೂಶಲಿ ಬಿಗ್ ಬಾಸ್ಗೆ ಅಂದ್ರೆ ನೀವು ಹೋಗಿದ್ದು ಕೆಲವರಿಗೆ ಒಂಥರ ಶಾಕಿಂಗ್ ಕಂಟೆಸ್ಟೆಂಟ್, ನೀವ್ ಯಾರು ಎಕ್ಸ್ಪೆಕ್ಟ್ ಮಾಡಿರ್ಲಿಲ್ಲ ಈ ಸೀಸನ್ ಅಲ್ಲಿ ನೀವು ಹೋಗ್ತೀರಿ ಅಂತೇಳಿ. ಇಷ್ಟೆಲ್ಲ ಪಾಪ್ಯುಲಾರಿಟಿ ಇದ್ದು ಬಿಗ್ ಬಾಸ್ ಆಫರ್ ಯಾಕೆ ಒಪ್ಕೊಂಡಿದ್ದು ಅಂತ ಚೈತ್ರ ಅವರು? ನನಗೆ ನಿಜವಾಗ್ಲೂ ಇದಕ್ಕಿಂತ ಮುಂಚೆ ಬಂದಿದ್ರೆ ಮುಂಚಿನ ಸೀಸನ್ಗಳಿಗೆ ನಾನು ಒಪ್ತಿರ್ಲಿಲ್ಲ ಅನ್ಸುತ್ತೆ. ನಾನು ಅದನ್ನ ಹೇಳಿದ್ದೀನಿ ಕೂಡ ಬೇರೆ ಯಾವುದೇ ಸೀಸನ್ಗೆ. ಯಾಕಂದ್ರೆ ನನಗೆ 10ನೇ ಸೀಸನ್ಗೆ ಕೇಳಬೇಕು ಅಂತಿದ್ರಂತೆ. ನಾನು ಮೊದಲನೇ ಮೀಟಿಂಗ್ ನಲ್ಲೇ ಹೇಳಿದ್ರು 10th ಸೀಸನ್ಗೆ ನೀವು ಬೇಕು ಅಂತಿತ್ತು ನಮಗೆ, ಅದು ನಿಮ್ಮನ್ನ ಸಂಪರ್ಕ ಮಾಡಕ್ ಆಗಿರ್ಲಿಲ್ಲ ಅಂತ. ಅದಾದ್ಮೇಲೆ 11ನೇ ಸೀಸನ್ಗೆ ನಾನು ವಿಟಿನಲ್ಲೇ ಹೇಳಿದ್ದೀನಿ, ನಾನು ತುಂಬಾ ನಿರೀಕ್ಷಿತವಾಗಿ ಭಗವಂತ ಏನ್ ಕೊಡ್ತಾನೆ ಅದನ್ನ ಒಪ್ಕೊಳ್ತೀನಿ ಅಂತ. ಸೊ ಇದು ಮತ್ತೆ ನಮ್ಮ ಅಮ್ಮಂಗೆ ತುಂಬಾ ಇಷ್ಟ. ನಾನು ನಮ್ಮ ಅಮ್ಮಂಗೆ ಯಾವಾಗ್ಲೂ ಬೈತಿರ್ತಿದ್ದೆ, ಯಾಕೆ ಈ ಬಿಗ್ ಬಾಸ್ ಎಲ್ಲ ನೋಡ್ತೀರಿ ಅಂತ ಯಾವಾಗ್ಲೂ ಬೈತಿದ್ದಳು ನಾನು. ಸೊ ಬಟ್ ಅಮ್ಮ ತುಂಬಾ ಇಷ್ಟಪಟ್ಟು ನೋಡ್ತಿದ್ರು. ಸೊ ಇದನ್ನ ಒಪ್ಕೊಳ್ಳೋದು ಭಗವಂತನ ಇಚ್ಛೆನೂ ಆಗಿತ್ತು ಒಂದ್ ಕಡೆ. ಇನ್ನೊಂದ್ ಕಡೆ ಇದರಿಂದ ನಾನು ಏನ್ ಕಳ್ಕೊಳ್ತೀನೋ ಗಳಿಸ್ತೀನೋ ಗೊತ್ತಿಲ್ಲ, ಏನು ಗಳಿಸೋ ಇಚ್ಛೆ ಇಲ್ಲ, ಆದ್ರೆ ಅಮ್ಮಂಗೆ ಒಂದು ಖುಷಿ ಕೊಡ್ತೀನಿ ಅನ್ನೋದೊಂದು ಸಮಾಧಾನ ಇತ್ತು ನನಗೆ. ಹಾಗಾಗಿ ಒಪ್ಕೊಂಡೆ. ಅದು ಯಾರು ನಂಬ್ತಿರ್ಲಿಲ್ಲ. ನನ್ನ ಕ್ಷೇತ್ರದಲ್ಲಿ ನಾನು ಬಹಳ ಸಮಾಧಾನಕರವಾಗಿರೋ ಜೀವನ ಸಾಗಿಸ್ತಿದ್ದೆ. ನನಗೆ ತುಂಬಾ ಜನ ಹೇಳಿದ್ರು, ಇದು ನಿನಗೆ ನೆಗೆಟಿವ್ ಆಗ್ಬೋದು, ಬೇಡವೇನೋ, ನಮ್ಮ ಕ್ಷೇತ್ರದಲ್ಲಿರೋರು ಅಲ್ಲೆಲ್ಲ ಹೋಗಿ ಅಡ್ಜಸ್ಟ್ ಆಗೋದು ಬಹಳ ಕಷ್ಟ ಅನ್ನೋದೆಲ್ಲ ಇತ್ತು. ಆದ್ರೆ ಇದು ದೇವ್ರು ಕೊಟ್ಟಿರೋದು ಅಂತ ಅಂದ್ಕೊಂಡಾಗ ನಾನು ತುಂಬಾ ಯೋಚನೆಗಳನ್ನು ಮಾಡೋದಿಲ್ಲ, ಗೊಂದಲ ಇಲ್ಲದೆ ಒಪ್ಕೊಂಡ್ಬಿಡ್ತೀನಿ. ಸೊ ಆಯ್ಕೆ ಈಗ ಯಾಕೋ ಸರಿಯಾಗಿತ್ತು ಅಂತ ಅನಿಸ್ತಾ ಇದೆ ನನಗೆ.